ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕ್ರಿಕ್ ಟಾಕ್ಸ್ ಕನ್ನಡ. ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ GT ಮತ್ತೆ RCB ಪ್ಲೇಯಿಂಗ್ 11 ಕಂಪ್ಯಾರಿಸನ್. ಈ ವಿಡಿಯೋ ಮಾಡೋಕೆ ಕಾರಣ ಯಾರಪ್ಪ ಅಂದ್ರೆ ಅದು ವಿನಯ್ ಕುಮಾರ್ ಅವರು. ವಿನಯ್ ಕುಮಾರ್ ಅವರು ಕಮೆಂಟ್ ಹಾಕಿದ್ರು GT ವರ್ಸಸ್ RCB ಕಂಪ್ಯಾರಿಸನ್ ವಿಡಿಯೋ ಅಂತ. ಅದಕ್ಕೆ ಈ ವಿಡಿಯೋ ಮಾಡ್ತಾ ಇದೀವಿ. ನಿಮ್ಗೂ ನೆಕ್ಸ್ಟ್ ಯಾವ್ಯಾವ ಟೀಮ್ ಕಂಪ್ಯಾರಿಸನ್ ಮಾಡಬೇಕು ಅಂತ ಕಮೆಂಟ್ ಮಾಡಿ. ನಿಮ್ ಕಮೆಂಟ್ ಕೂಡ ಪಿಕ್ ಮಾಡಬೇಕು ಅಂದ್ರೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿರಬೇಕು. ಸಬ್ಸ್ಕ್ರೈಬ್ ಮಾಡಿದ್ರೆ ಪಕ್ಕಾ ನಿಮ್ ಕಮೆಂಟ್ನ ಪಿಕ್ ಮಾಡಿ ವಿಡಿಯೋ ಮಾಡೇ ಮಾಡ್ತೀವಿ. ಈಗ ಪ್ಲೇಯಿಂಗ್ 11 ಸ್ಕ್ರೀನ್ ಮೇಲೆ ಹಾಕಿದೀನಿ. ಪ್ಲೇಯಿಂಗ್ 11 ನೋಡ್ಕೊಂಡ್ ಬನ್ನಿ ಒಂದ್ಸಲ ಎಲ್ಲಾರು. ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋದ. ಫಸ್ಟ್ ಕಂಪ್ಯಾರಿಸನ್ ಯಾರಪ್ಪ ಅಂದ್ರೆ ಅದು ಶುಭ್ಮನ್ ಗಿಲ್ ಹಾಗೆ ವಿರಾಟ್ ಕೊಹ್ಲಿ ಅವರು. ಇವರಿಬ್ಬರಲ್ಲಿ ವಿನ್ನರ್ ಯಾರಪ್ಪ ಅಂದ್ರೆ ಅದು ಕ್ಲಿಯರ್ಲಿ ವಿರಾಟ್ ಕೊಹ್ಲಿ ಅವರು. ಕಿಂಗ್ ಮತ್ತೆ ಪ್ರಿನ್ಸ್ ಕಂಪ್ಯಾರಿಸನ್ ಅಲ್ಲಿ ಯಾರಪ್ಪ ವಿನ್ನರ್ ಅಂದ್ರೆ ಅದು ವಿರಾಟ್ ಕೊಹ್ಲಿ ಅವರು. ಯಾಕೆಂದ್ರೆ ಲಾಸ್ಟ್ ಸೀಸನ್ 741 ರನ್ ಹೊಡೆದಿದ್ರು. ಲಾಸ್ಟ್ ಸೀಸನ್ ಗಿಲ್ ಅವ್ರೇನು ಅಷ್ಟೊಂದು ಚೆನ್ನಾಗ್ ಆಗಿಲ್ಲ. T20 ಟೀಮ್ ಇಂದ ಕೂಡ ಆಚೆ ಉಳಿದಿದ್ದಾರೆ ಗಿಲ್ ಅವರು. ಇದರಿಂದ ಇವರಿಬ್ರು ಕಂಪ್ಯಾರಿಸನ್ ಅಲ್ಲಿ ಯಾರಪ್ಪ ವಿನ್ನರ್ ಅಂದ್ರೆ ಅದು ಕ್ಲಿಯರ್ಲಿ ವಿರಾಟ್ ಕೊಹ್ಲಿ ಅವರು. ನೆಕ್ಸ್ಟ್ ಕಂಪ್ಯಾರಿಸನ್ ಯಾರಪ್ಪ ಅಂದ್ರೆ ಅದು ಜಾಸ್ ಬಟ್ಲರ್ ಹಾಗೆ ಫಿಲ್ ಸಾಲ್ಟ್ ಅವರು. ಇವರಿಬ್ರಲ್ಲಿ ವಿನ್ನರ್ ಯಾರಪ್ಪ ಅಂದ್ರೆ ಅದು ಕ್ಲಿಯರ್ಲಿ ಜಾಸ್ ಬಟ್ಲರ್ ಅವರು. ಜಾಸ್ ಬಟ್ಲರ್ ಅವ್ರ ಹತ್ರ 5 ಸೆಂಚುರಿ ಇದೆ IPL ಅಲ್ಲಿ. ಒಂದು ಆರೆಂಜ್ ಕ್ಯಾಪ್ ಕೂಡ ಗೆದ್ದಿದ್ದಾರೆ. ಸಿಂಗಲ್ ಹ್ಯಾಂಡೆಡ್ಲಿ ಮ್ಯಾಚ್ ನ ಗೆಲ್ಸ್ತಾರೆ ಬಟ್ಲರ್ ಅವರು. ಇದಕ್ಕೆ ಎಕ್ಸಾಂಪಲ್ ಲಾಸ್ಟ್ ಸೀಸನ್ ಎಲ್ಲರೂ ಔಟ್ ಆಗಿರ್ತಾರೆ, ಆದ್ರೆ ಇವರೇ 100 ಔಟ್ ಗೆಲ್ಸ್ತಾರೆ KKR ಮೇಲೆ ಸಿಂಗಲ್ ಹ್ಯಾಂಡೆಡ್ಲಿ. ಹಾಗೆ ಫಿಲ್ ಸಾಲ್ಟ್ ಅವ್ರು ಚೆನ್ನಾಗಿ ಆಡಿಲ್ಲ ಅಂತಲ್ಲ, ಫಿಲ್ ಸಾಲ್ಟ್ ಅವ್ರು ಕೂಡ ಲಾಸ್ಟ್ ಸೀಸನ್ ಚೆನ್ನಾಗಿ ಆಡಿದ್ದಾರೆ. ಆದ್ರೆ ಇವರಿಬ್ರು ಕಂಪ್ಯಾರಿಸನ್ ಅಂತ ಬಂದ್ರೆ ಜಾಸ್ ಬಟ್ಲರ್ ಅವರು ಮುಂದೆ ಇದ್ದಾರೆ. ನೆಕ್ಸ್ಟ್ ಕಂಪ್ಯಾರಿಸನ್ ಯಾರಪ್ಪ ಅಂದ್ರೆ ಅದು ರಜತ್ ಪಟಿದಾರ್ ಹಾಗೆ ಸಾಯಿ ಸುದರ್ಶನ್. ಇವರಿಬ್ರಲ್ಲಿ ವಿನ್ನರ್ ಯಾರಪ್ಪ ಅಂದ್ರೆ ಅದು ರಜತ್ ಪಟಿದಾರ್ ಅವರು. ರಜತ್ ಪಟಿದಾರ್ ಅವರು ಲಾಸ್ಟ್ ಸೀಸನ್ ಸಖತ್ತಾಗಿತ್ತು. ಆದ್ರೆ ಸಾಯಿ ಸುದರ್ಶನ್ ಅವ್ರದ್ದು ಒಂದ್ ಸ್ವಲ್ಪ ಸ್ಟ್ರೈಕ್ ರೇಟ್ ಕಡಿಮೆ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅವರು ಸ್ಟ್ರೈಕ್ ರೇಟ್ ತುಂಬಾ ಕಡಿಮೆ ಇದೆ. ಹಾಗೆ ರಜತ್ ಪಟಿದಾರ್ ಅವ್ರು ಆಗಲ್ಲ, ಬಂದಿದ ತಕ್ಷಣ ಸ್ಪಿನ್ನರ್ ಹೊಡಿತಾನೆ ಇರ್ತಾರೆ. ಅದರಿಂದ ಇವರಿಬ್ಬರಲ್ಲಿ ವಿನ್ನರ್ ಯಾರಪ್ಪ ಅಂದ್ರೆ ಅದು ರಜತ್ ಪಟಿದಾರ್. ನೆಕ್ಸ್ಟ್ ಕಂಪ್ಯಾರಿಸನ್ ಯಾರಪ್ಪ ಅಂದ್ರೆ ಅದು ಲಿಯಾಮ್ ಲಿವಿಂಗ್ಸ್ಟನ್ ಹಾಗೆ ಶಾರುಖ್ ಖಾನ್ ಅವರು. ಇದರಲ್ಲಿ ವಿನ್ನರ್ ಯಾರಪ್ಪ ಅಂದ್ರೆ ಅದು ಕ್ಲಿಯರ್ಲಿ ಲಿಯಾಮ್ ಲಿವಿಂಗ್ಸ್ಟನ್ ಅವರು. ಲಿಯಾಮ್ ಲಿವಿಂಗ್ಸ್ಟನ್ ಅವರು ಲಾಸ್ಟ್ ಸೀಸನ್ ಏನು ಅಷ್ಟೊಂದು ಚೆನ್ನಾಗಿರ್ಲಿಲ್ಲ. ಶಾರುಖ್ ಖಾನ್ ಅವ್ರಿಗೂ ಅಷ್ಟೊಂದೇನು ಚೆನ್ನಾಗಿರ್ಲಿಲ್ಲ. ಬಟ್ ಲಿಯಾಮ್ ಲಿವಿಂಗ್ಸ್ಟನ್ ಅವರು ಒಳ್ಳೆ ಪ್ಲೇಯರ್, ಯಾವಾಗ ಬೇಕಾದ್ರೂ ಕಮ್ ಬ್ಯಾಕ್ ಮಾಡ್ತಾರೆ. ಹಾಗೆ ಬೌಲಿಂಗ್ ಕೂಡ ಮಾಡೋದ್ರಿಂದ ಇದರಲ್ಲಿ ವಿನ್ನರ್ ಯಾರಪ್ಪ ಅಂದ್ರೆ ಅದು ಲಿಯಾಮ್ ಲಿವಿಂಗ್ಸ್ಟನ್ ಅವರು. ನೆಕ್ಸ್ಟ್ ಕಂಪ್ಯಾರಿಸನ್ ಯಾರಪ್ಪ ಅಂದ್ರೆ ಅದು ಟೀಮ್ ಡೇವಿಡ್ ಹಾಗೆ ಗ್ಲೆನ್ ಫಿಲಿಪ್ಸ್ ಅವರು. ಇವರಿಬ್ಬರಲ್ಲಿ ವಿನ್ನರ್ ಯಾರಪ್ಪ ಅಂದ್ರೆ ಅದು ಟೀಮ್ ಡೇವಿಡ್ ಅವರು. ಯಾಕೆ ಅಂದ್ರೆ ಟೀಮ್ ಡೇವಿಡ್ ಅವರು ಒಳ್ಳೊಳ್ಳೆ ಫಿನಿಶ್ ನ ಮಾಡ್ಕೊಡ್ತಾರೆ ಟೀಮ್ಗೆ. ಅವ್ರ ಸ್ಪಿನ್ನರ್ ಒಂದ್ ಸ್ವಲ್ಪ ಸ್ಟ್ರಗಲ್ ಮಾಡ್ತಾರೆ ಅನ್ನೋದ್ ಬಿಟ್ರೆ ಫಾಸ್ಟ್ ಬಾಲರ್ ಅಂತೂ ಸಕಲಾಗಿ ಆಡ್ತಾರೆ. ಆದ್ರೆ ಗ್ಲೆನ್ ಫಿಲಿಪ್ಸ್ ಅವರು IPL ಅಲ್ಲಿ ಅಷ್ಟೊಂದು ಪರ್ಫಾರ್ಮ್ ಮಾಡಿಲ್ಲ. ಒಂದ್ ಮ್ಯಾಚ್ ಅದ್ಯಾವ ಫಿನಿಶ್ ಮಾಡ್ಕೊಟ್ಟಿದ್ರು ಅನ್ನೋದ್ ಬಿಟ್ರೆ ಯಾವ ಮ್ಯಾಚ್ ಅವ್ರು ಅಷ್ಟೊಂದು ಪರ್ಫಾರ್ಮೇ ಮಾಡಿಲ್ಲ. ಹಾಗೆ ಬ್ಯಾಟಿಂಗ್ ಅಲ್ಲಿ ಒಂದ್ ಸ್ವಲ್ಪ ಇನ್ಕನ್ಸಿಸ್ಟೆಂಟ್ ಆಗಿದ್ದಾರೆ. ಫೀಲ್ಡಿಂಗ್ ಅಂತೂ ಹೇಳೋದೇ ಬೇಡ, ಮಸ್ತಾಗಿ ಮಾಡ್ತಾರೆ. ಆದ್ರೆ ಇವರಿಬ್ರು ಕಂಪ್ಯಾರಿಸನ್ ಅಂತ ಬಂದ್ರೆ ಟೀಮ್ ಡೇವಿಡ್ ಅವರು ಫಿನಿಶಿಂಗ್ ಅಲ್ಲಿ ಆಡಿದ್ದಾರೆ. ಪಾಯಿಂಟ್ಸ್ ಎಷ್ಟಾಯ್ತಪ್ಪ ಅಂದ್ರೆ ಅದು RCB 3 ಹಾಗೆ ಗುಜರಾತ್ 1. ನೆಕ್ಸ್ಟ್ ಕಂಪ್ಯಾರಿಸನ್ ಯಾರಪ್ಪ ಅಂದ್ರೆ ಅದು ಜಿತೇಶ್ ಶರ್ಮಾ ಹಾಗೆ ರಾಹುಲ್ ತಿವಾಟಿಯಾ. ಇವರಿಬ್ಬರಲ್ಲಿ ವಿನ್ನರ್ ಯಾರಪ್ಪ ಅಂದ್ರೆ ಅದು ರಾಹುಲ್ ತಿವಾಟಿ ಅವರು. ರಾಹುಲ್ ತಿವಾಟಿ ಅವರು ಒಳ್ಳೊಳ್ಳೆ ಫಿನಿಶ್ ನ ಮಾಡ್ಕೊಟ್ಟಿದ್ದಾರೆ. 2 ಬಾಲ್ಗೆ 12 ಹಾಗೆ ಕ್ವಾರ್ಟ್ರಲ್ ಅವ್ರಿಗೆ 6 ಬಾಲ್ಗೆ 5 ಸಿಕ್ಸ್ ನ ಹೊಡೆದಿರ್ತಾರೆ. ಒಳ್ಳೊಳ್ಳೆ ಫಿನಿಶ್ ನ ಮಾಡ್ಕೊಡ್ತಾರೆ ರಾಹುಲ್ ತಿವಾಟಿ ಅವರು. ಆದ್ರೆ ಜಿತೇಶ್ ಶರ್ಮಾ ಅವರು ಲಾಸ್ಟ್ ಇಯರ್ ಫಾರ್ಮ್ ಅಲ್ಲಿ ಇರ್ಲಿಲ್ಲ. ಈ ವರ್ಷ ಚೆನ್ನಾಗ್ ಆಡ್ತಾರೆ ಅಂತ ಅನ್ಕೋತೀನಿ. ಆದ್ರೆ ಇವರಿಬ್ರು ಕಂಪ್ಯಾರಿಸನ್ ಅಂತ ಬಂದ್ರೆ ರಾಹುಲ್ ತಿವಾಟಿ ಅವರು ಮುಂದೆ ಇದ್ದಾರೆ. ಕಂಪ್ಯಾರಿಸನ್ ಯಾರಪ್ಪ ಅಂದ್ರೆ ಅದು ಕೃಣಾಲ್ ಪಾಂಡ್ಯ ಹಾಗೆ ರಶೀದ್ ಖಾನ್ ಅವರು. ಇವರಿಬ್ಬರಲ್ಲಿ ವಿನ್ನರ್ ಯಾರಪ್ಪ ಅಂದ್ರೆ ಅದು ರಶೀದ್ ಖಾನ್ ಅವರು. ಕಾರಣ ಹೇಳೋದೇ ಬೇಡ, ರಶೀದ್ ಖಾನ್ ಅವರು ವರ್ಲ್ಡ್ ಕ್ಲಾಸ್ ಬೌಲರ್, ಅವರಿಗೆ ಕಾಂಪಿಟೇಷನ್ ಇಲ್ಲ. ಬ್ಯಾಟಿಂಗ್ ಅಲ್ಲಿ ಆದ್ರೂ ಒಂದ್ ಸ್ವಲ್ಪ ಕೃಣಾಲ್ ಪಾಂಡ್ಯ ಅವರೇ ಮುಂದೆ ಇದ್ದಾರೆ. ಆದ್ರೂ ಟೋಟಲಿ ಕಂಪ್ಯಾರಿಸನ್ ಅಂತ ಬಂದ್ರೆ ಇವರಿಬ್ಬರಲ್ಲಿ ವಿನ್ನರ್ ಯಾರಪ್ಪ ಅಂದ್ರೆ ಅದು ರಶೀದ್ ಖಾನ್ ಅವರು. ನೆಕ್ಸ್ಟ್ ಕಂಪ್ಯಾರಿಸನ್ ಯಾರಪ್ಪ ಅಂದ್ರೆ ಅದು ಸುಯಾಶ್ ಶರ್ಮಾ ಹಾಗೆ ವಾಷಿಂಗ್ಟನ್ ಸುಂದರ್. ಇವರಿಬ್ಬರಲ್ಲಿ ವಿನ್ನರ್ ಯಾರಪ್ಪ ಅಂದ್ರೆ ಅದು ವಾಷಿಂಗ್ಟನ್ ಸುಂದರ್. ವಾಷಿಂಗ್ಟನ್ ಸುಂದರ್ ಅವರು ಬ್ಯಾಟ್ ಮತ್ತೆ ಬಾಲ್ ಎರಡರಲ್ಲೂ ಚೆನ್ನಾಗಿದೆ ಇಂಡಿಯನ್ ಟೀಮ್ಗೆ. ಹಾಗೆ T20 ಕೂಡ ಚೆನ್ನಾಗಿ ಆಡ್ತಿದ್ದಾರೆ ಇಂಡಿಯಾಗೆ. ಸುಯಾಶ್ ಶರ್ಮಾ ಅವರು ಒಂದ್ ಸ್ವಲ್ಪ ಇನ್ಎಕ್ಸ್ಪೀರಿಯನ್ಸ್ ಇದ್ದಾರೆ. ಇವರಿಬ್ಬರಲ್ಲಿ ಕಂಪೇರ್ ಮಾಡಿದ್ರೆ ವಿನ್ನರ್ ಯಾರಪ್ಪ ಅಂದ್ರೆ ಅದು ವಾಷಿಂಗ್ಟನ್ ಸುಂದರ್ ಅವರು. ನೆಕ್ಸ್ಟ್ ಕಂಪ್ಯಾರಿಸನ್ ಯಾರಪ್ಪ ಅಂದ್ರೆ ಅದು ಭುವನೇಶ್ವರ್ ಕುಮಾರ್ ಹಾಗೆ ಮೊಹಮ್ಮದ್ ಸಿರಾಜ್. ಇವರಿಬ್ಬರಲ್ಲಿ ವಿನ್ನರ್ ಯಾರಪ್ಪ ಅಂದ್ರೆ ಅದು ಭುವನೇಶ್ವರ್ ಕುಮಾರ್. ಯಾಕಂದ್ರೆ ಮೊಹಮ್ಮದ್ ಸಿರಾಜ್ ಅವರು T20 ಅಂತ ಬಂದ್ರೆ ತುಂಬಾ ಎಕ್ಸ್ಪೆನ್ಸಿವ್ ಆಗ್ತಾರೆ. ಟೆಸ್ಟ್ ಮತ್ತೆ ODI ಅಂದಿದ್ರೆ ಮೊಹಮ್ಮದ್ ಸಿರಾಜ್ ಅವರೇ ಗೆಲ್ತಿದ್ರು ಏನೋ. ಆದ್ರೆ T20 ಅಲ್ಲಿ ಅವರು ತುಂಬಾ ಎಕ್ಸ್ಪೆನ್ಸಿವ್ ಆಗ್ತಾರೆ. ಆದ್ರೆ ಭುವನೇಶ್ವರ್ ಕುಮಾರ್ ಅವ್ರಿಗೆ ಸೈಯದ್ ಮುಸ್ತಕ್ ಅಲಿ ಕೂಡ ಸಖತ್ತಾಗಿದ್ದೆ. ಒಂದು ಹ್ಯಾಟ್ರಿಕ್ ಕೂಡ ತೆಗ್ದಿದ್ರು ಸೈಯದ್ ಮುಸ್ತಕ್ ಅಲಿಲಿ. ಲಾಸ್ಟ್ ಸೀಸನ್ ಒಂದ್ ಸ್ವಲ್ಪ ಚೆನ್ನಾಗಿಲ್ಲ ಅನ್ನೋದ್ ಬಿಟ್ರೆ ಇನ್ನೆಲ್ಲಾ ಸೀಸನ್ ಅವ್ರದ್ದು 8 ಒಳಗೆ ಇದೆ ಎಕಾನಮಿ IPL ಅಲ್ಲಿ. ಇದರಿಂದ ಇವರಿಬ್ಬರಲ್ಲಿ ವಿನ್ನರ್ ಯಾರಪ್ಪ ಅಂದ್ರೆ ಅದು ಡೌಟೇ ಬೇಡ, ಭುವನೇಶ್ವರ್ ಕುಮಾರ್ ಅವರು. ನೆಕ್ಸ್ಟ್ ಕಂಪ್ಯಾರಿಸನ್ ಯಾರಪ್ಪ ಅಂದ್ರೆ ಅದು ಜಾಸ್ ಹೇಜಲ್ವುಡ್ ಹಾಗೆ ಕಗಿಸೋ ರಬಾಡ ಅವರು. ಇವರಿಬ್ಬರಲ್ಲಿ ವಿನ್ನರ್ ಯಾರಪ್ಪ ಅಂದ್ರೆ ಅದು ಜಾಸ್ ಹೇಜಲ್ವುಡ್ ಅವರು. ಜಾಸ್ ಹೇಜಲ್ವುಡ್ ಅವರು T20 ಅಲ್ಲಿ ಒಂದೇ ಜಾಗದಲ್ಲಿ ಹಾಕಿ
ಒಂಥರ ಹಿಂಸೆ ಕೊಟ್ಬಿಡ್ತಾರೆ. ಆದ್ರೆ ರಬಡ ಅವರು ಅವ್ರ ಪೇಸೆ ಒಂದೊಂದ್ಸಲ ಅವ್ರಿಗೆ ಮುಳುವಾಗ್ಬಿಡುತ್ತೆ. ಪೇಸ್ ಇಂದಾನೆ ಒಂದ್ ಸ್ವಲ್ಪ ರನ್ ಕೊಡ್ತಾರೆ. ಒಳ್ಳೆ ವಿಕೆಟ್ ಸಿಕ್ಕ್ರಂತೂ ಒಳ್ಳೆ ಬೌಲಿಂಗ್ ಮಾಡ್ತಾರೆ. ಆದ್ರೆ ಏನಾದ್ರು ಒಂದ್ ಸ್ವಲ್ಪ ವಿಕೆಟ್ಸ್ ಅಲ್ಲಿ ಏನು ಇಲ್ಲ ಅಂದ್ರೆ ತುಂಬಾ ಎಕ್ಸ್ಪೆನ್ಸಿವ್ ಆಗ್ತಾರೆ ರಬಡ ಅವರು. ಆದ್ರೆ ಜಾಸ್ತಿ ಏಜ್ ಅಲ್ಲೂ ಆಗಲ್ಲ. ಅವ್ರ ಹೈಟ್ ಅಡ್ವಾಂಟೇಜ್ ನ ಯೂಸ್ ಮಾಡ್ಕೋತಾರೆ. ಹಾಗೆ ಒಳ್ಳೊಳ್ಳೆ ಬಾಲ್ಗಳನ್ನ ಹಾಕ್ತಾರೆ. ಅದರಿಂದ ಇವರಿಬ್ರಲ್ಲಿ ವಿನ್ನರ್ ಯಾರಪ್ಪ ಅಂದ್ರೆ ಅದು ಜಾಸ್ ಏಜಲ್ ಅವರು. ನೆಕ್ಸ್ಟ್ ಕಂಪ್ಯಾರಿಸನ್ ಯಾರಪ್ಪ ಅಂದ್ರೆ ಅದು ಪ್ರಸಿದ್ಧ ಕೃಷ್ಣ ಹಾಗೆ ಎಸ್ ದಯಾಳ್. ಇವರಿಬ್ರಲ್ಲಿ ವಿನ್ನರ್ ಯಾರಪ್ಪ ಅಂದ್ರೆ ಅದು ಎಸ್ ದಯಾಳ್. ಎಸ್ ದಯಾಳ್ ಅವ್ರಿಗೆ ಲಾಸ್ಟ್ ಸೀಸನ್ ತುಂಬಾ ಸಕಲಾಗಿತ್ತು. ಹಾಗೆ ಇಂಡಿಯಾಗೆ ಕೂಡ ಕಾಲ್ ಅಪ್ ಮಾಡಿದ್ರು. ಆದ್ರೆ ಅವ್ರಿಗೆ ಆಡಕ್ ಚಾನ್ಸ್ ಸಿಕ್ಕಿಲ್ಲ. ಬಟ್ ಇಂಡಿಯಾಗೆ ಎಲ್ಲ ಸೆಲೆಕ್ಟ್ ಆಗಿದ್ರು. ಒಳ್ಳೊಳ್ಳೆ ಸ್ಪೆಲ್ಸ್ ನ ಹಾಕೊಂಡಿದ್ರು. ಆದ್ರೆ ಪ್ರಸಿದ್ಧ ಕೃಷ್ಣ ಅವರು ತುಂಬಾ ಇಂಜುರಿಯಿಂದ ಆಚೆ ಹೋಗಿದ್ರು ಲಾಸ್ಟ್ ಇಯರ್. ಹಾಗೆ ತುಂಬಾ ಎಕ್ಸ್ಪೆನ್ಸಿವ್ ಕೂಡ ಆಗ್ತಾರೆ. ಎಕ್ಸ್ಟ್ರಾಸ್ ಕೂಡ ಜಾಸ್ತಿ ಆಗ್ತಾರೆ. ಹಾಗೆ ಲಾಸ್ಟ್ ಇಯರ್ ಡೇವಿಡ್ ಮಿಲ್ಲರ್ ಅವ್ರ ಹತ್ರ 2023ರಲ್ಲಿ 6 ಬಾಲ್ಗೆ 18 ಬೇಕಿರುತ್ತೆ. 3 ಬಾಲಲ್ಲಿ ಮುಗಿಸ್ಕೋತಾರೆ. ಇದರಿಂದ ಇವರಿಬ್ರಲ್ಲಿ ವಿನ್ನರ್ ಯಾರಪ್ಪ ಅಂದ್ರೆ ಅದು ಎಸ್ ದಯಾಳ್ ಅವರು. ಈಗ ಟೋಟಲಿ ಪಾಯಿಂಟ್ಸ್ ಎಷ್ಟಾಯ್ತಪ್ಪ ಅಂದ್ರೆ ಅದು GTದು 3 ಹಾಗೆ RCBದು 8. ಒನ್ ಸೈಡೆಡ್ ಗೆದ್ದಿದ್ದಾರೆ ಅಂತಾನೆ ಹೇಳ್ಬೋದು RCB. ಆಡಾರೆ ಇವ್ರಿಗೆ ಒಂಥರ ಸಮಸ್ಯೆ ಆಗಿರೋದು. ಶಾರುಖ್ ಖಾನ್ ಅವ್ರಿಗೂ ಲಾಸ್ಟ್ ಸೀಸನ್ ಏನು ಅಷ್ಟೊಂದು ಚೆನ್ನಾಗಿಲ್ಲ. ಗ್ಲೇನ್ ಫಿಲಿಪ್ಸ್ ಅವ್ರಿಗೂ ಅಷ್ಟೊಂದು IPL ಎಕ್ಸ್ಪೀರಿಯನ್ಸ್ ಏನಿಲ್ಲ. ಅದರಿಂದ ಇವ್ರಿಗೆ ಇನ್ಎಕ್ಸ್ಪೀರಿಯನ್ಸ್ ಕಾಡ್ತಿದೆ ಮಿಡಲ್ ಆರ್ಡರ್ ಅಲ್ಲಿ. ಬೌಲಿಂಗ್ ಯಾವ್ದಪ್ಪ ಸ್ಟ್ರಾಂಗ್ ಇದೆ ಅಂದ್ರೆ ಅದು RCB ಇದೆ. ಯಾಕೆ ಅಂದ್ರೆ RCB ಅಲ್ಲಿ ಭುವನೇಶ್ವರ್ ಕುಮಾರ್, ಎಸ್ ದಯಾಳ್, ಜಾಸ್ ಹೇಜಲ್ವುಡ್ ಎಲ್ಲ ಒಳ್ಳೊಳ್ಳೆ ಫಾರ್ಮ್ ನಲ್ಲಿ ಇದ್ದಾರೆ. ಹಾಗೆ ಬ್ಯಾಕಪ್ ಕೂಡ ಚೆನ್ನಾಗಿದೆ. ಆದ್ರೆ GTಯಲ್ಲಿ ಬೌಲರ್ಸ್ ಗಳು ಯಾರಪ್ಪ ಅಂದ್ರೆ ಅದು ಪ್ರಸಿದ್ಧ ಕೃಷ್ಣ ಅವ್ರು ಕೂಡ ಲಾಸ್ಟ್ ಇಯರ್ ಎಕ್ಸ್ಪೆನ್ಸಿವ್ ಆಗಿದ್ರು. ಹಾಗೆ ಇಂಜುರಿಯಿಂದ ಕೂಡ ಬರ್ತಾ ಇದ್ದಾರೆ. ಮೊಹಮ್ಮದ್ ಸಿರಾಜ್ ಅವ್ರು ಲಾಸ್ಟ್ ಇಯರ್ RCBಗೆ ಆಡಿದ್ರು. ಎಲ್ಲರೂ ನೋಡೇ ಇರ್ತೀರ ಹೇಗೆ ಹೊಡ್ಸ್ಕೊತಿದ್ರು ಅಂತ. ಹಾಗೆ ರಬಡ ಅವ್ರು ಕೂಡ ತುಂಬಾ ಎಕ್ಸ್ಪೆನ್ಸಿವ್ ಆಗ್ತಾರೆ. ಆದ್ರೆ ರಬಡ ಅವರೇ ಈ ಸಲ GTಗೆ ಮುಖ್ಯಸ್ತ್ರ ಅಂತಾನೆ ಹೇಳ್ಬೋದು. ರಶೀದ್ ಖಾನ್ ಸ್ಪಿನ್ ಡಿಪಾರ್ಟ್ಮೆಂಟ್ ಅಲ್ಲಿ ರಶೀದ್ ಖಾನ್ ಅವರು ಇದ್ದಾರೆ. ಆದ್ರೆ ಅವ್ರಿಗೆ ಸಪೋರ್ಟ್ ನೀಡೋಂತ ಬೌಲರ್ ಯಾರು ಇಲ್ಲ. RCB ಏನಪ್ಪಾ ಸ್ಟ್ರೆಂತ್ ಅಂದ್ರೆ ಅದು ಟಾಪ್ ಆರ್ಡರ್ ಅಲ್ಲಿ ಫಿಲ್ಸಾರ್ಟ್ ಕೂಡ ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ. ವಿರಾಟ್ ಕೊಹ್ಲಿ ಅವರು ಕೂಡ ಲಾಸ್ಟ್ ಟೈಮ್ ಆರೆಂಜ್ ಕ್ಯಾಪ್ ನ ಗೆದ್ದಿದ್ರು. ರಜತ್ ಪಟಿದಾರ್ ಅವರು, ಸೈಯದ್ ಮುಸ್ತಾಕ್ ಅಲಿ, ವಿಜಯ್ ಹಜಾರೆ ಲಾಸ್ಟ್ ಇಯರ್ ಕೂಡ ಒಳ್ಳೆ ಫಾರ್ಮ್ ಅಲ್ಲಿ ಇದ್ರು. ಆರ್ಡರ್ ಕೂಡ ಚೆನ್ನಾಗೇ ಇದೆ. ಲಿಯಾಮ್ ಲಿವಿಂಗ್ಸ್ಟನ್ ಅವರು ಹಾಗೆ ಟೀಮ್ ಡೇವಿಡ್ ಅವರು ಕೂಡ ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ. ಹಾಗೆ ಜಿತೇಶ್ ಶರ್ಮಾ ಅವರು ಕೂಡ ಸ್ಪಿನ್ನರ್ 6 ಸಖತ್ತಾಗಿ ಆಡ್ತಾರೆ. RCB ಟೀಮ್ ವೀಕ್ ಎಲ್ಲಪ್ಪ ಇರೋದು ಅಂದ್ರೆ ಅದು ಸ್ಪಿನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೃಣಾಲ್ ಪಾಂಡ್ಯ ಅವರಿಗೆ ಸಪೋರ್ಟ್ ನೀಡಕ್ ಯಾರಿಲ್ಲ. ಕೃಣಾಲ್ ಪಾಂಡ್ಯ ಅವ್ರು ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ ಬ್ಯಾಟ್ ಮತ್ತೆ ಬಾಲ್ ಅಲ್ಲಿ. ಸೈಯದ್ ಮುಸ್ತಾಕ್ ಅಲಿ ಎಲ್ಲ. ಆದ್ರೆ ಅವ್ರಿಗೆ ಸಪೋರ್ಟ್ ಬೌಲರ್ ಸುಯಾಶ್ ಶರ್ಮಾ ಅವರು ಅವ್ರ ಫಾರ್ಮ್ ಅಲ್ಲಿ ಇಲ್ಲ. ಮತ್ತೆ ಲಿಯಾಮ್ ಲಿವಿಂಗ್ಸ್ಟನ್ ಅವ್ರು 2 ಓವರ್ ಹಾಕೊಡ್ತಾರೆ. ಅವ್ರ ಪಾರ್ಟ್ ಟೈಮರ್ ನ ನೆಚ್ಕೊಳಕ್ ಆಗಲ್ಲ. ಅದರಿಂದ ನಮ್ ಕಡೆ ಸ್ಪಿನ್ ಒಂದ್ ಸ್ವಲ್ಪ ವೀಕ್ ಇದೀವಿ ಕಂಪೇರ್ಡ್ ಟು GT. ಇಷ್ಟೇ ಇವತ್ತಿನ ವಿಡಿಯೋ. ನಿಮ್ ನೆಕ್ಸ್ಟ್ ವಿಡಿಯೋ ಯಾವ್ದು ಮಾಡಬೇಕು ಅಂತ ಕಮೆಂಟ್ ಮಾಡಿ. ಯಾವ ಟೀಮ್ ಮೇಲೆ ಕಂಪ್ಯಾರಿಸನ್ ಮಾಡಬೇಕು ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋದಾ.